ಎಲ್ಲರಿಗೂ ನಮಸ್ಕಾರ. ವಿಜಯ ವಿಶ್ವವಾಣಿಗೆ ಸ್ವಾಗತ. ನಾನು ಯೋಗೇಶ್. ಹರಿಯಾಣದ ಮಹಾಮತಗಳತನ ರಾಹುಲ್ ಗಾಂಧಿ ಅವರ ಗಂಭೀರ ಆಪಾದನೆ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಭಾರತದ ರಾಜಕೀಯ ಇತಿಹಾಸದಲ್ಲೇ ಕೇಳಿ ಅರಿಯದಂತಹ ಮಹಾಮತಗಳತನವನ್ನು ಬಯಲು ಮಾಡಿದ್ದಾರೆ. 2024ರ ಹರಿಯಾಣ ವಿಧಾನಸಭಾ ಚುನಾವಣೆಯಲ್ಲಿ 25 ಲಕ್ಷಕ್ಕೂ ಹೆಚ್ಚು ಮತಗಳತನವನ್ನು ಕಳುವು ಮಾಡಲಾಗಿದೆ ಎಂಬ ಆಪಾದನೆ ಅವರು ಮಾಡಿದ್ದಾರೆ. ಈ ಮತದಾರರ ಪಟ್ಟಿಯಲ್ಲಿನ ಆಘಾತಕಾರಗಳ ಮೂಲಕ ಬಿಜೆಪಿ ಸರ್ಕಾರವನ್ನು ಕೃತಕವಾಗಿ ಗೆಲ್ಲುವಂತೆ ಮಾಡಲಾಗಿದೆ ಎಂಬುದು ಅವರ ಆರೋಪದ ಸಾರ. ರಾಹುಲ್ ಅವರ ಪ್ರಕಾರ ಹರಿಯಾಣದಲ್ಲಿ 8 ಕ್ಷೇತ್ರಗಳಲ್ಲಿ ಬಿಜೆಪಿ ಕಾಂಗ್ರೆಸ್ಗಿಂತ ಕೇವಲ 22,779 ಮತಗಳಿಂದ ಗೆದ್ದಿತ್ತು. ಈ 8 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆದ್ದಿದ್ದರೆ ಸರ್ಕಾರ ಕಾಂಗ್ರೆಸ್ ಪಾಲಾಗ್ತಿತ್ತು. ರಾಜ್ಯಾದ್ಯಂತ ಬಿಜೆಪಿ ಕಾಂಗ್ರೆಸ್ಗಿಂತ ಕೇವಲ 1.12 ಲಕ್ಷ ಹೆಚ್ಚು ಮತಗಳು ಪಡೆದಿತ್ತು. ಈ ಅಂತರವು ನಕಲಿ ಮತಗಳ ಸೃಷ್ಟಿಯೇ ಪರಿಣಾಮ ಎಂದು ರಾಹುಲ್ ಪುರಾವೆಗಳೊಂದಿಗೆ ಹೇಳಿದ್ದಾರೆ. ಅವರು ಆರೋಪಿಸುವಂತೆ ಹರಿಯಾಣದಲ್ಲಿ ಚಲಾಯಿಸಲಾದ ಮತಗಳು ಪೈಕಿ 12.5% ಮತಗಳು ನಕಲಿ. ಸುಮಾರು 1,24,177 ಮತದಾರರ ಫೋಟೋಗಳು ಅವರದ್ದೇ ಆಗಿರಲಿಲ್ಲ. ಚುನಾವಣಾ ಆಯೋಗವು ಈ ಆಪಾದನೆಗಳನ್ನು ತಳ್ಳಿಹಾಕಿದೆ. 4 ಲಕ್ಷಕ್ಕೂ ಅಧಿಕ ದೂರುಗಳು ಚುನಾವಣೆಗೆ ಮುನ್ನವೇ ಇತ್ಯರ್ಥಗೊಂಡಿವೆ ಎಂದು ಆಯೋಗ ಹೇಳಿದೆ. ರಾಹುಲ್ ಸಲ್ಲಿಸಿದ ದೂರುಗಳು ನಿಗದಿತ ಅವಧಿಯೊಳಗೆ ಬಂದಿಲ್ಲವೆಂದು ಆಯೋಗದ ವಾದ. ಆಯೋಗದ ಪ್ರಕಾರ ಚುನಾವಣೆ ಕಾಯ್ದೆಯಡಿ 23B ನಿಯಮದಂತೆ ಯಾವುದೇ ದೂರು ಆಕ್ಷೇಪಣೆ ಪ್ರಮಾಣ ಪತ್ರದ ಮೂಲಕವೇ ಸಲ್ಲಿಸಬೇಕಾಗಿದೆ. ರಾಹುಲ್ ಇದಕ್ಕೆ ಪ್ರತಿಯಾಗಿ ತಮ್ಮ ತಂಡ ತಿಂಗಳ ಕಾಲ ಸಂಶೋಧನೆ ನಡೆಸಿ ಈ ಮತಗಳತನ ಪತ್ತೆ ಹಚ್ಚಿದ ಕಾರಣ ನಿಗದಿತ ಅವಧಿಯೊಳಗೆ ದೂರು ಸಲ್ಲಿಸುವುದು ಸಾಧ್ಯವಾಗಲಿಲ್ಲ ಎಂದು ಹೇಳಿದ್ದಾರೆ. ಅವರು ಪ್ರತಿಪಕ್ಷದ ನಾಯಕನಾಗಿ ಸಂವಿಧಾನದ ಹೆಸರಿನಲ್ಲಿ ಈಗಾಗಲೇ ಶಪಥ ಮಾಡಿರುವ ಕಾರಣ ಮತ್ತೊಮ್ಮೆ ಶಪಥ ಪತ್ರ ನೀಡಬೇಕೆಂಬ ಆಯೋಗಕ್ಕೆ ನಿಲುವು ಅಸ್ತಂಗತ ಎಂದು ಹೇಳಿದ್ದಾರೆ. ಚುನಾವಣಾ ಆಯೋಗವು ತನ್ನ ಪಾರದರ್ಶಕತೆ ಬಗ್ಗೆ ಹಲವು ಪ್ರಶ್ನೆಗಳಿಗೆ ಉತ್ತರ ನೀಡಬೇಕಿದೆ. ಮತದಾರರ ನಿಖರ ಮಾಹಿತಿಯನ್ನು ಸಾರ್ವಜನಿಕಗೊಳಿಸದೆ ತಿಂಗಳ ಬಳಿಕ ಬಿಡುಗಡೆ ಮಾಡುವುದು, CCTV ದೃಶ್ಯಾವಳಿಗಳನ್ನು 45 ದಿನಗಳಲ್ಲೇ ಅಳಿಸುವುದು ಅಥವಾ ಪ್ರಶ್ನೆ ಕೇಳಿದ ಯೂಟ್ಯೂಬರ್ನ ಪ್ರಶ್ನೆಯ ನಂತರ ಆಯೋಗದ ತಾಣದಿಂದ ಡೇಟಾವನ್ನೇ ಅಳಿಸುವುದು, ಇವುಗಳೆಲ್ಲ ಶಂಕೆ ಹುಟ್ಟಿಸುವ ಕಾರ್ಯಕ್ರಮಗಳು. 2019 ಮತ್ತು 2024ರ ಚುನಾವಣೆಯ ನಂತರ ಆಯೋಗದ ವಿಶ್ವಾಸಾರ್ಹತೆ ಕುಸಿದಿದೆ. ಮುಖ್ಯ ಚುನಾವಣಾ ಆಯುಕ್ತರ ಆಯ್ಕೆಯು ಪ್ರಕ್ರಿಯೆಯು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ನಿಯಂತ್ರಣದಲ್ಲಿದೆ. ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯನ್ನು ಆಯ್ಕೆ ಸಮಿತಿಯಿಂದ ಹೊರಗಿಡಲಾಗಿದೆ. ಇದರಿಂದ ಆಯೋಗದ ಸ್ವಾಯತ್ತತೆ ಪ್ರಶ್ನೆಗೆ ಒಳಪಟ್ಟಿದೆ. ಬಿಹಾರ್ ಮತ್ತು ಉತ್ತರ ಪ್ರದೇಶ ಮತದಾರರ ಪಟ್ಟಿಯೊಳಗೆಯೂ ಅನೇಕ ಅಕ್ರಮಗಳು ಪತ್ತೆಯಾದವು. ದಿ ರಿಪೋರ್ಟ್ಸ್ ಕಲೆಕ್ಟಿವ್ ಮತ್ತು ನ್ಯೂಸ್ ಲಾಂಡ್ ವರದಿಗಳ ಪ್ರಕಾರ ಸಾವಿರಾರು ಮತದಾರರ ಹೆಸರುಗಳನ್ನು ತಪ್ಪಾಗಿ ಸೇರಿಸಲಾಗಿತ್ತು ಅಥವಾ ಅಳಿಸಲಾಗಿತ್ತು. ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಭಾರತದ ಚುನಾವಣಾ ಪಾರದರ್ಶಕತೆ ಕುಸಿತಗೊಂಡಿದೆ. ಸ್ವೀಡನ್ನ ವಿ ಡಾಮ್ಸ್ ಇನ್ಸ್ಟಿಟ್ಯೂಟ್ ವರದಿಯ ಪ್ರಕಾರ ಭಾರತವು 2014ರಿಂದ 2024ರವರೆಗೆ ಜನತಾಂತ್ರಿಕ ಸಂಯೋಜಕದಲ್ಲಿ 0.62ರಿಂದ 0.4ಕ್ಕೆ ಕುಸಿದಿದೆ. ವೋಟ್ ಫಾರ್ ಡೆಮೋಕ್ರಸಿ ಸಂಸ್ಥೆಯ ವರದಿ ಪ್ರಕಾರ 2024ರ ಲೋಕಸಭಾ ಚುನಾವಣೆಯಲ್ಲಿ ಚುನಾವಣೆ ಆಯೋಗದ ಪ್ರಕಟಿತ ಮತಸಂಖ್ಯೆ ಮತ್ತು ಪರಿಷ್ಕೃತ ಮತಸಂಖ್ಯೆಯ ನಡುವೆ 4.6 ಕೋಟಿ ಮತಗಳ ಅಂತರವಿತ್ತು. ಈ ಅಂತರವೇ ಬಿಜೆಪಿಗೆ ಗೆದ್ದ 79ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಗೆಲುವಿನ ಅಂತರಕ್ಕಿಂತ ಹೆಚ್ಚಿತ್ತು. 2019ರಲ್ಲಿಯೂ ಇದೇ ರೀತಿಯ ಮತದಾರರ ದುರುಪಯೋಗದ ಕುರಿತು ಅಶೋಕ್ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕ ಸಬ್ಯಾಸಚಿ ದಾಸ್ ಅವರು ಸಂಶೋಧನೆ ನಡೆಸಿದ್ದರು. ಅವರ ವಿರುದ್ಧ ಸರ್ಕಾರ ತನಿಖೆ ಆರಂಭಿಸಿದ ನಂತರ ಅವರು ರಾಜೀನಾಮೆ ನೀಡಬೇಕಾಗಿತ್ತು. ರಾಹುಲ್ ಗಾಂಧಿ ಪ್ರಮಾಣ ಪತ್ರದ ಮೂಲಕ ತಮ್ಮ ಆಪಾದನೆಗಳನ್ನು ಸಲ್ಲಿಸ್ತಾರೋ ಅಥವಾ ಇಲ್ವೋ ಅದು ಅವರ ನಿರ್ಧಾರ. ಚುನಾವಣಾ ಆಯೋಗವು ಪಾರದರ್ಶಕವಾಗಿ ಪುರಾವೆಗಳೊಂದಿಗೆ ಸ್ಪಷ್ಟನೆ ನೀಡಬೇಕಾಗಿದೆ. ಅಂಕಿ ಅಂಶಗಳ ಸಹಿತವಾಗಿ ಮಂಡಿಸಲಾದ ಈ ಆರೋಪಗಳು ಅತ್ಯಂತ ಗಂಭೀರ ಸ್ವರೂಪದವು. ಹಿಂದೆ ಯಾವುದೇ ರಾಜಕಾರಣಿಯು ಆಯೋಗದ ವಿರುದ್ಧ ಇಂತಹ ಆರೋಪಗಳನ್ನು ಮಾಡಿದಿರುವ ದಾಖಲೆಗಳೇ ಇಲ್ಲ. ಇಂಥ ಚುನಾವಣೆ ಆಯೋಗ ಸರ್ಕಾರದ ಪಂಜರದ ಗಿಳಿಯಂತೆ ವರ್ತಿಸುತ್ತಿದೆ.
ಎಂಬ ಆರೋಪಗಳು ಕೇಳಿ ಬರುತ್ತಿವೆ. ಅದನ್ನು ಜನಶಕ್ತಿಯೇ ಬಿಡುಗಡೆ ಮಾಡಬೇಕಾದ ಸಮಯ ಈಗ ಬಂದಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಇದಿಷ್ಟು ರಾಹುಲ್ ಗಾಂಧಿ ಅವರು ಮಾಡುತ್ತಿರುವ ಆಪಾದನೆಗಳು. ಇನ್ನು ಹೆಚ್ಚಿನ ವಿಷಯಗಳಿಗೆ ವಿಜಯ ವಿಶ್ವವಾಣಿ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.